ಪಾಕಿಸ್ತಾನದ ಉಗ್ರರ ವಿರುದ್ಧ ಪ್ರತಿಕಾರ ತೀರಿಸೋದಕ್ಕೆ ಸೇನೆಗೆ ಈಗ ಆನೆ ಬಲ ಬಂದಂತಾಗಿದೆ. ಸೇನಾ ಪಡೆಗಳಿಗೆ ಮುಕ್ತ ಅಧಿಕಾರವನ್ನು ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಪರಿಸ್ಥಿತಿಗೆ ಅನುಗುಣವಾಗಿ ಸಮಯ ಎಲ್ಲವನ್ನೂ ಕೂಡ ನೀವೇ ನಿಗದಿ ಮಾಡಿಕೊಳ್ಳಿ. ಸೇನಾ ಪಡೆಗಳಿಗೆ ಮುಕ್ತ ಅಧಿಕಾರವನ್ನ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ದಾಳಿ ಮತ್ತು ಸಮಯ, ಎಲ್ಲಿ ದಾಳಿ ಮಾಡಬೇಕು ಹಾಗೂ ಸಮಯ ಇದೆರಡನ್ನು ನೀವೇ ನಿರ್ಧಾರ ಮಾಡಿ ಅಂತ ಸೇನಾಧಿಕಾರಿಗಳಿಗೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ. ಸೇನಾ ಪಡೆಗಳ ಮೇಲೆ ನಂಬಿಕೆ ಇದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. 3 ಸೇನಾ ಪಡೆಗಳಿಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇನ್ನು 3 ಪಡೆಗಳ ಸೇನಾ ಅಧ್ಯಕ್ಷರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆ ನಡೆಸಿದ್ರು. ಸಿಡಿಎಸ್ ಜನರಲ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಿಡಿಎಸ್ ಅವರ ಜೊತೆಯಲ್ಲಿ ಹಾಗೂ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿದರು. ಈ ಭಯೋತ್ಪಾದಕ ದಾಳಿಯಾದ ನಂತರ ಭಾರತದ ಗಡಿಭಾಗ ಏನಿದೆ, ಭಾರತ ಹಾಗೂ ಪಾಕಿಸ್ತಾನದ ಗಡಿಭಾಗ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ, ಆ ಜಾಗದಲ್ಲಿ ಸದ್ಯದಲ್ಲಿ ಇರುವಂತಹ ಪರಿಸ್ಥಿತಿ ಏನಿದೆ, ಎಷ್ಟು ಭಯೋತ್ಪಾದಕ ಸಂಘಟನೆಗಳು ಆಕ್ಟಿವ್ ಆಗಿದ್ದಾವೆ, ಅದೇ ರೀತಿಯಾಗಿ ಎಷ್ಟು ಜನ ಭಯೋತ್ಪಾದಕರು ಭಾರತದ ಗಡಿ ಒಳಗಡೆ ನುಸುಳಿರುವಂತಹ ಮಾಹಿತಿಗಳು ಇದ್ದಾವೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು 3 ಸೇನಾ ಪಡೆಗಳ ಮುಖ್ಯಸ್ಥರಿಂದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಇದರ ಜೊತೆಗೆ ಮುಂದಿನ ಒಂದು ನಡೆ ಏನಾಗಿರಬೇಕು, ಆಲ್ರೆಡಿ ಈಗ ಸೇನೆ ಬಳಿ ಎಲ್ಲ ಮಾಹಿತಿಗಳಿದ್ದಾವೆ. ಹಾಗಾದರೆ ವಾಟ್ ನೆಕ್ಸ್ಟು, ಇದಕ್ಕೆ ಸಂಬಂಧಪಟ್ಟಂತೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದಾರೆ. ಏನು ಮಾಡಬೇಕು, ಆ ಜಾಗದಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಮಯ, ಅದರ ಜೊತೆಗೆ ದಾಳಿ ಮಾಡುವಂಥದ್ದು, ಇದೆರಡನ್ನೂ ಕೂಡ ನಿರ್ಧಾರ ಮಾಡೋದಕ್ಕೆ ಅಂತ ಮುಕ್ತವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ.